ಧನುರ್ರಾಶಿ ವಿದೇಶದ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ತುಂಬ ಆಲೋಚನೆ ಮಾಡುವಂಥವ್ರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಸಿಹಿ ಸುದ್ದಿ ಏನು ಬರುವಂತಹ ಸೂಚನೆ. ರಾಜಕೀಯ ಕ್ಷೇತ್ರದವರಿಗೆ, ರಾಜಕಾರಣಿಗಳಿಗೆ ಮುನ್ನಡೆಯಾಗತಕ್ಕಂಥದ್ದು. ಕೈ ಹಾಕದಂತಹ ಎಲ್ಲ ಕೆಲಸಗಳು ಕೂಡ ಪೂರ್ಣವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಚಿಕ್ಕ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಕಾರಣ ಮಕ್ಕಳಿಗೆ ಏನೇ ವ್ಯತ್ಯಾಸ ಆದರೂ ಕೂಡ ಅದು ನಿಮ್ಮಿಂದ ಸಹಿಸಿಕೊಳ್ಳುವಂಥದ್ದು ಕಷ್ಟ ಆಗುತ್ತೆ, ಅಥವಾ ನೀವೇ ಅದಕ್ಕೆ ಪರಿಪೂರ್ಣವಾಗಿ ಜವಾಬ್ದಾರರು ಅನ್ನುವಂಥದ್ದು ಕೂಡ ನಿಮ್ಮ ಮೇಲೆ ಇರಬಹುದು ಅಂತ ಅರ್ಥ. ಸಾರ್ವಜನಿಕ ಕ್ಷೇತ್ರದಲ್ಲಿ ದುಡಿತಕ್ಕಂತಹ ಮನಸ್ಸು ನಿಮಗೆ ಹೆಚ್ಚಾಗುವಂಥದ್ದು. ಸಮಾಜಮುಖಿಯಾಗಿ ನಾನು ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಆತ್ಮ ವಿಶ್ವಾಸ ಅಥವಾ ಆತ್ಮದಲ್ಲಿ ತುಡಿತ ನಿಮಗೆ ಕಾಣುವಂಥದ್ದಿರುತ್ತೆ. ವಿದ್ಯಾಭ್ಯಾಸದ ಸಲುವಾಗಿ ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಕ್ಕಂಥವರ ಒಂದು ಆಸೆ ಇವತ್ತು ಪೂರ್ಣವಾಗುವಂತಹ ಸೂಚನೆಗಳಿದೆ. ಅಶ್ವತ್ಥ ಮರಕ್ಕೆ 12 ಪ್ರದಕ್ಷಿಣೆಗಳನ್ನು ಮಾಡಿ, ಪ್ರದಕ್ಷಿಣೆಗಳನ್ನು ಮಾಡುವಾಗ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂಬುದಾಗಿ ಹೇಳಿಕೊಳ್ಳಿ. ಶುಭವಾಗಿ. ಮಕರ ರಾಶಿ, ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಯಾವುದೋ ಒಂದು ಕೆಲಸವನ್ನು ಮಾಡ್ತೀರಿ, ಅದು ಜನಪ್ರಿಯವಾಗಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತೀರಿ. ಆದರೆ ಜನ ಸುಲಭವಾಗಿ ಅದನ್ನು ಗುರುತಿಸದೇ ಇದ್ದಾಗ ಜನಪ್ರಿಯತೆ ಎಲ್ಲಿಂದ ಬರಬೇಕು? ಇದನ್ನು ಯೋಚನೆ ಮಾಡಿ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ತಿರುವು ಬರತಕ್ಕಂತಹ ಸಾಧ್ಯತೆ. ಕಾರ್ಯಕ್ಷೇತ್ರದಲ್ಲಿ ಕೆಲವು ವಿಚಾರಗಳ ಅರಿವು, ತಿಳುವಳಿಕೆ ನಿಮಗಿಲ್ಲದೆ ಒಂದಷ್ಟು ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ. ಯಾವ ವಿಷಯ ಬಂದಾಗ ಹೇಗೆ ವರ್ತಿಸಬೇಕು ಅನ್ನುವಂಥದ್ದನ್ನು ಬಹಳ ಮೂಲವಾಗಿ ನೀವು ತಿಳ್ಕೊಂಡಿರಬೇಕಾದಂಥದ್ದು. ಕುಟುಂಬ ಸದಸ್ಯರ ಸ್ವಭಾವ ನಿಮಗೆ ಬೇಸರವನ್ನು ತರುತ್ತೆ. ಮನೆಯಲ್ಲಿ ಇಷ್ಟು ಒದ್ದಾಡ್ತಾ ಇದ್ದರೂ ಕೂಡ ಯಾರೂ ನನ್ನ ಜೊತೆಗೆ ಬಂದು ನಿಲ್ತಾ ಇಲ್ವಲ್ಲ ಅನ್ನುವಂತಹ ಬೇಸರ ನಿಮ್ಮ ಮನಸ್ಸಿನಲ್ಲಿರುವಂಥದ್ದಾಗುತ್ತೆ. ಹಣಕಾಸಿನ ವಿಚಾರವಾಗಿ ಕೆಲವು ಕೆಲಸಗಳು ನಿಂತು ಹೋಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಅರ್ಥ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹಾಗೆ ವೈದ್ಯರಿಗೆ ವಿಶೇಷವಾದಂತಹ ಅನುಕೂಲ, ಲಾಭ ಸಿಕ್ಕುವಂತಹ ದಿವಸ ಇದು. ಕಾಮಧೇನುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ದಾಂಪತ್ಯ ಜೀವನ ಸುಖಮಯವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಗಂಭೀರವಾದಂತಹ ವಿಚಾರಗಳನ್ನು ಅಧ್ಯಯನ ಮಾಡ್ತಕ್ಕಂತಹ ಮನಸ್ಸು ಈ ದಿವಸ ಸ್ವಲ್ಪ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ವ್ಯಾವಹಾರಿಕ ದೃಷ್ಟಿಯಿಂದ ಗಮನಿಸಿದಾಗ ತುಂಬ ಉತ್ತಮವಾದಂತಹ ದಿವಸ ಇದು. ಕಾರ್ಯನಿಮಿತ್ತವಾಗಿ ಒಂದಷ್ಟು ಪ್ರಯಾಣವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮಗೆ ಇರುವಂಥದ್ದಾಗತ್ತೆ. ಮನೆಯಲ್ಲಿ ಕೆಲಸಗಾರರಾಗಲಿ ಸೇವಕರಾಗಲಿ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸಿ, ಅವರಿಂದ ನಿಮಗೆ ತೊಂದರೆ ಆಗತ್ತೆ ಅನ್ನುವಂತಹ ಸೂಚನೆಗಳಿವೆ. ವಿನಾಕಾರಣ ಮಾತನ್ನಾಡಿ ನಿಷ್ಠೂರವಾಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ಬೇಸರವನ್ನು ವ್ಯಕ್ತಪಡಿಸ್ತೀರಿ. ನಾನು ಹೇಳಬೇಕಾದಂಥದ್ದನ್ನು ಹೇಳಿದೆ, ಆದರೆ ಯಾರೂ ಕೂಡ ಸ್ವೀಕಾರ ಮಾಡಲಿಲ್ಲ, ನನ್ನ ವಿರುದ್ಧವಾಗಿಯೇ ನಡ್ಕೊಂಡ್ರು ಅನ್ನುವಂತಹ ಮಾತು ನಿಮ್ಮ ಮೇಲೆ ಬರುವಂಥದ್ದಾಗತ್ತೆ. ಅಲ್ಪಶ್ರಮದಿಂದ ಹೆಚ್ಚು ಗಳಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನಿಮ್ಮ ಜವಾಬ್ದಾರಿ ಸ್ವಲ್ಪ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ. ಶಿಂಶುಮಾರ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಖರ್ಚನ್ನು ಸರಿಯಾದಂತಹ ರೀತಿಯಲ್ಲಿ ಗಮನಿಸಿ. ಕೆಂಪು ವಸ್ತ್ರವನ್ನು ಧಾರಣೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮನೆಯವರ ಸಲಹೆ ಸೂಚನೆಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ದೊಡ್ಡವರ ಅನುಭವಿಗಳ ಮಾತು ನಿಮಗೆ ಸದಾಕಾಲ ರಕ್ಷಣೆ ಆಗ್ತಕ್ಕಂಥದ್ದಾಗುತ್ತೆ. ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳಿರಬಹುದು, ಆಲೋಚನೆಗಳು ಬರಬಹುದು. ಆದರೆ ಏನೇ ಬಂದರೂ ಕೂಡ ನೀವು ಅದನ್ನು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಾಲದಿಂದ ನಿಮಗೆ ಸಮಸ್ಯೆಗಳಾಗ್ತಕ್ಕಂಥದ್ದು. ಅನಗತ್ಯವಾದಂತಹ ಖರ್ಚಿಗೆ ಕಡಿವಾಣವನ್ನು ಹಾಕಿ. ಮನೆಯಲ್ಲಿ ಒಂದಷ್ಟು ವಿಚಾರ ಪರಸ್ಪರ ವಿವಾದಕ್ಕೆ ಅವಕಾಶಗಳು ಆಗಬಹುದು. ಹೊಸ ಕೆಲಸವನ್ನು ಮಾಡ್ತಕ್ಕಂತಹ ಉತ್ಸಾಹ ಹೆಚ್ಚಾಗುವಂತಹ ದಿವಸ ಇದು. ಹಾಗಾಗಿ ಹೊಸ ಕೆಲಸಗಳ ಬಗ್ಗೆ ಗಮನ ಇಟ್ಟು ನೀವು ಮುಂದುವರಿಬೇಕಾದಂಥದ್ದು ಮುಖ್ಯವಾಗುತ್ತೆ. ಈ ದಿವಸ ವಿಶೇಷವಾದಂತಹ ಕೆಲಸ ಮಾಡಬೇಕು ಅಂತಂದರೆ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಕೆಲಸಕ್ಕೆ ನೀವು ಮುಂದುವರಿಯಿರಿ.
ಅನುಕೂಲವಾಗುವಂಥದ್ದಿದೆ. ಕುಲದೇವತಾ ಆರಾಧನೆ, ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.